ಈತಾನೇ ಜಗತ್ತಿಗೆ ಕಾಲಿಟ್ಟು ಕೋಮಲ ಕಣ್ಣಿನಿಂದ ಪ್ರಪಂಚ ನೋಡುವ ಕಂದಮ್ಮನ ಉಳಿವಿಗಾಗಿ ಬಹುದೊಡ್ಡ ಸಾಹಸವೇ ನಡೆದು ಹೋಗಿದೆ. ಆಂಬ್ಯುಲೆನ್ಸ್ ಚಾಲಕರ ಪೊಲೀಸ್ ಇಲಾಖೆಯ ಕಾರ್ಯದಿಂದ ಬಹುದೊಡ್ಡ ಸವಾಲು ಮೆಟ್ಟಿ ನವಜಾತ ಶಿಶು ಚಿಕಿತ್ಸೆಗಾಗಿ ಝೀರೋ ಟ್ರಾಫಿಕ್ನಲ್ಲಿ ಹುಬ್ಬಳ್ಳಿಗೆ ಬಂದಿದೆ. ನವಜಾತ ಶಿಶುವಿನ ಉಳಿವಿಗಾಗಿ 120 ಕಿಲೋಮೀಟರ್ ಪ್ರಯಾಣ ಕೇವಲ 1 ಗಂಟೆಯಲ್ಲಿ ಪೂರ್ಣಗೊಳಿಸುವ ಮೂಲಕ ಆಂಬ್ಯುಲೆನ್ಸ್ ಚಾಲಕರು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಮಾನವೀಯತೆಯಲ್ಲಿ ಸಾಧನೆ ಮಾಡಿದ್ದಾರೆ. ಹೌದು, ಹೆರಿಗೆ ವೇಳೆ ಮಗುವಿನ ಹೊಟ್ಟೆಯಿಂದ ಕರುಳು ಹಾಗೂ ಕಿಡ್ನಿ ಹೊರ ಬಂದಿದ್ದು ಕೊಪ್ಪಳದಿಂದ ಹುಬ್ಬಳ್ಳಿಗೆ ಆಂಬ್ಯುಲೆನ್ಸ್ ಮೂಲಕ ಆಗಮಿಸಿ ಕೆಎಂಸಿಆರ್ಐಗೆ ದಾಖಲಿಸಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ತಲುಪಿದ ನವಜಾತ ಶಿಶು ಹೊಟ್ಟೆಯ ಭಾಗದ ಚರ್ಮ ಸರಿಯಾಗಿ ಬೆಳೆಯದ ಹಿನ್ನೆಲೆಯಲ್ಲಿ ಆಪರೇಷನ್ ಮಾಡಲು ವೈದ್ಯರು ಮುಂದಾಗಿದ್ದಾರೆ. ಒಟ್ಟು 30 ಆಂಬ್ಯುಲೆನ್ಸ್ನಿಂದ ಶಿಶುವಿನ ಜೀವ ಉಳಿಸಲು ಸಹಾಯ ಮಾಡಿದ್ದು ನಿಜಕ್ಕೂ ಮಾನವೀಯತೆಗೆ ಸೂಕ್ತ ನಿದರ್ಶನವಾಗಿದೆ. ಬೋಧನಪೇಟೆ 10-11 ಗಂಟೆ ನಮ್ಮ ಮಗಳಿಗೆ ಯಾರಿಗೂ ಕಾಣಿಸಿದ್ವಿ. ಕುಕ್ನೂರಿಗೆ ಬಂದಿರಿ ಸರ್. ಕುಕ್ನೂರಿಗೆ ಬಂದಾಗ 12 ಗಂಟೆ ಆದರೆ ಹೆರಿಗೆ ಆಗತ್ತೆ ರೀ. ಆ ಪಾಪುಗೆ ಸ್ವಲ್ಪ ಹೊಟ್ಟೆಲಿದ್ದ ಕಳ್ಳಿನಲ್ಲಿ ಕಳ್ಳ ಹೊರಗೆ ಬಂದು ರೀ. ಅವ್ರು ಮತ್ತೆ ಕೊಪ್ಪಳಕ್ಕೆ ಹೋಗಂತಂದು ಹೇಳಿದ್ದಾರೆ. ಕೊಪ್ಪಳಕ್ಕೆ ಬಂದು ಅವರ ಟ್ರೀಟ್ಮೆಂಟ್ 1 ಗಂಟೆಲಿದ್ದ 7 ಗಂಟೆ ತನಕ ಟ್ರೀಟ್ಮೆಂಟ್ ಕೊಟ್ಟರು ಸರ್. ಆಮೇಲೆಲ್ಲ ನಮ್ಮ ಕಡೆಗೆ ಆಗಂಗಿಲ್ಲ, ಇಲ್ಲಿ ಹೆಚ್ಚಿನ ಮೆಡಿಸಿನ್ ನೀವು ಹುಬ್ಬಳ್ಳಿಗೆ ಹೋಗುವಂತಂದು ಹೇಳಿದ್ರು ಸರ್. ಆಮೇಲೆ ಅಲ್ಲಿ ಮಠ ನೋಡಿ ಅವ್ರು ಉಳ್ಕಿದ್ರೆ ಎಲ್ಲ ನಮಗೆ ಡಾಕ್ಟ್ರು ಅಲ್ಲಿದ್ದ ಆಂಬುಲೆನ್ಸ್ನವರು ಎಲ್ಲರೂ ನಮ್ಮ ಹೆಲ್ಪ್ ಮಾಡಿ ಇಲ್ಲಿ ಕಳಿಸಿಬಿಟ್ರು ಸರ್. ಇನ್ನು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬೂದಗುಂಪ ಗ್ರಾಮದ ನಿವಾಸಿ ವಿಜಯಲಕ್ಷ್ಮಿ ಅವರಿಗೆ ಕುಕನೂರಿನ ತಾಲೂಕು ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದ್ದು ಮಗುವಿನ ಕರಳು ಕಿಡ್ನಿ ಹೊರಬಂದ ಹಿನ್ನೆಲೆ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅಲ್ಲಿಂದ ಬೆಳಗಿನ 6 ಗಂಟೆಯವರೆಗೆ ಜಿಲ್ಲಾಸ್ಪತ್ರೆಯ ವೈದ್ಯರಿಂದ ಚಿಕಿತ್ಸೆ ಮಾಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಕೊಪ್ಪಳದಿಂದ ಹೊರಟಿದ್ದಂಥ ಆಂಬ್ಯುಲೆನ್ಸ್ಗಳು 2.5 ಗಂಟೆ ಪ್ರಯಾಣದ ದೂರವನ್ನು ಕೇವಲ 1 ಗಂಟೆಯಲ್ಲಿ ಕ್ರಮಿಸಿ ಹುಬ್ಬಳ್ಳಿಗೆ ರೀಚ್ ಆಗಿದ್ದು ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಸಂಘಟನೆಯಿಂದ ಸಹಾಯ ಮಾಡಿದ್ದಾರೆ. ಝೀರೋ ಟ್ರಾಫಿಕ್ ಮೂಲಕ ನವಜಾತ ಶಿಶುವನ್ನು ಹುಬ್ಬಳ್ಳಿಗೆ ತರುವಲ್ಲಿ ಯಶಸ್ವಿಯಾಗಿ ಮಾನವೀಯತೆ ಮೆರೆದಿದ್ದಾರೆ. ಕೊಪ್ಪಳದಿಂದ ಒಂದು ಕುಕ್ನೂರು ಪೇಷಂಟ್ ಕುಕ್ನೂರು ತಾಲೂಕು ಆಸ್ಪತ್ರೆ ಒಳಗೆ ತೋರ್ಸಾಕ ಡಿಲಿವರಿಗೆ ಅಂತ ಹೋದಾಗ ರಾತ್ರಿ 11:30-12 ಗಂಟೆಗೆ ಡಿಲಿವರಿ ಆಗೈತಿ. ಅಲ್ಲಿಂದ ಅವ್ರಿಗೆ ಮಗು ಡಿಲಿವರಿ ಆಗಿಂದ ಮಗು ಏನು ಹೊಟ್ಟೆ ಕಳ್ಳು ಏನಿರ್ತೈತಲ್ಲ ಒಳಗಡೆ ಭಾಗದೊಳಗೆ ಇರುವಂಥ ಕಳ್ಳು ಪೂರ್ತಿ ಹೊರಗಡೆ ಬಂದೈತಿ. ಅಂದ್ರೆ ಕಳ್ಳು ಕಿಡ್ನಿಯಿಂದ ಹಿಡ್ಕೊಂಡು ಇದೇನು ಭಾಗ ಒಳಗಡೆ ಏನಿರುತ್ತೆ ಮನುಷ್ಯನಾಗ ಆ ಕಳ್ಳುಗಳೆಲ್ಲ ಹೊರಗಡೆ ಇದ್ದಾವೆ ಆ ಮಗುಗೆ. ಅದಕ್ಕೆ ಇದು ಹೆಚ್ಚಿನ ಚಿಕಿತ್ಸೆ ಇಲ್ಲಿ ಸಿಗಲ್ಲ. ಅದಕ್ಕೆ ಅಂತ ನೀವು ಬೇರೆ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಗೆ ಹೋಗಂತೇಳಿ ಅಲ್ಲಿಂದ ಕುಕ್ನೂರಿಂದ ಕೊಪ್ಪಳ ಆಸ್ಪತ್ರೆಗೆ ಕಳಿಸ್ತಾರೆ. ಕೊಪ್ಪಳ ಆಸ್ಪತ್ರೆ ಅವ್ರ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಅವರು 6 ಗಂಟೆ ಮಟ್ಟ ಅಲ್ಲಿಂದ ಇಟ್ಕೊಂಡು 6 ಗಂಟೆಯಿಂದ ನೀವು ಕಿಮ್ಸ್ ಆಸ್ಪತ್ರೆಗೆ ಹೋದ್ರೆ ಚೆನ್ನಾಗಿರ್ತೈತೆ ಅಂತ ಹೇಳ್ತಾರೆ. ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಐತಿ, ಭಾಳ ಬೇಬಿದ ಕ್ರಿಟಿಕಲ್ ಐತಿ. ಅದಕ್ಕೆ ನೀವು ಏನಾರ ಸ್ವಲ್ಪ ತುರ್ತಾಗಿ ಒಯ್ಬೇಕನ್ನೋ ಸಂದರ್ಭದಾಗ ಅಲ್ಲಿಂದ ನಮ್ಮ ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನವೀದ್ ಅಂಥೇಳಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಅವ್ರು ನನಗೆ ಫೋನ್ ಮಾಡ್ತಾರೆ, ಹಿಂಗೈತ್ರಿ ಒಂದು ಕೇಸ್ ಎಮರ್ಜೆನ್ಸಿಯಾಗಿ ಶಿಫ್ಟ್ ಮಾಡಬೇಕಾಗೈತಿ ಅಂತ. ಆಯ್ತು, ನಾವು ಎಲ್ಲರೂ ಸೇರ್ಕೊಂಡು ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ನಮ್ದು ಕೊಪ್ಪಳದಿಂದ ಕುಕ್ನೂರು ಆಮೇಲೆ ಬನ್ನಿಕೊಪ್ಪ ಆಮೇಲೆ ಗದಗ ಎಲ್ಲೆಲ್ಲಿ ಆಂಬುಲೆನ್ಸ್ ಬರ್ತಾರೆ, ನಮ್ಮ ಪ್ರೈವೇಟ್ ಆಂಬುಲೆನ್ಸ್ ಚಾಲಕರು ಏನಿದ್ದಾರೆ ನಮ್ದು ಯೂನಿಯನ್ ಐತೆ. ಆ ಎಲ್ಲ ಪ್ರೈವೇಟ್ ಆಂಬುಲೆನ್ಸ್ನವ್ರು ಅಲ್ಲೆಲ್ಲಿ ರೋಡಿಗೆ ಬಂದು ಎಸ್ಕಾಟ್ ಮಾಡಿಸಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಝೀರೋ ಟ್ರಾಫಿಕ್ ಮಾಡಿಕೊಂಡೆ ಹುಬ್ಳಿ ಬಂದ ನಮ್ಮ ಹುಬ್ಳಿ ಆಂಬುಲೆನ್ಸ್ನವ್ರು ಎಲ್ಲರೂ ಸೇರಿ ಗದಗ ರೋಡಿಂದ ಝೀರೋ ಟ್ರಾಫಿಕ್ ಮಾಡಿ ಆಮೇಲೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಸಹಾಯ ಪಡೆದು ಝೀರೋ ಟ್ರಾಫಿಕ್ನಾಗ ಸುರಕ್ಷಿತವಾಗಿ ಪೇಷಂಟ್ನ ಕರ್ಕೊಂಬಂದು ಕಿಮ್ಸಿಗೆ ಶಿಫ್ಟ್ ಮಾಡಿದ್ದೀವಿ ಸರ್. ಒಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಝೀರೋ ಟ್ರಾಫಿಕ್ ಸಹಕಾರ ನೀಡಿದ್ದು ಶ್ಲಾಘನೀಯ. ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಶಿಶುವಿಗೆ ಕ್ಷೇತ್ರ ಚಿಕಿತ್ಸೆ ಆರಂಭವಾಗಿದ್ದು ಮಗು ಬೇಗ ಗುಣಮುಖವಾಗಲಿ ಎಂಬುದು ಪಬ್ಲಿಕ್ ನೆಕ್ಸ್ಟ್ ಆಶಯ. ಮಲ್ಲೇಶ್ ಸುರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯೂರು ಶಿಕ್ಷಣ ಶಿಸ್ತು ಮತ್ತು ಸಾಧನೆಯ ನಂಬಿಕಸ್ಥಾನವಿದೆ. ದಿನನಿತ್ಯದ ಅಧ್ಯಯನ ಸಮಯ, ಕೌನ್ಸೆಲಿಂಗ್ ಮತ್ತು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಪ್ರೋತ್ಸಾಹ, ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೌಷ್ಟಿಕ ಆಹಾರದಿಂದ ವಿದ್ಯಾರ್ಥಿಗಳಿಗೆ ಮನೆಯಂತೆ ವಾತಾವರಣ. ಪಿಯು ಪಾಠಗಳ ಜೊತೆಗೆ ನೀಟ್, ಜೆಇ, ಸಿಇಟಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಟ್ಟಿಯಾದ ತಯಾರಿ. 2027ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಹಾಗೂ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಎಲ್ಲಾ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.